ಈ ಆಸೆ ಈಡೇರುತ್ತೋ ಇಲ್ವೋ ಅಂತಕ್ಕಂಥ ಒಂದು ಎಲ್ಲರೂ ನೋಡ್ಕೋಬೋದು ಜಗತ್ತಲ್ಲಿ ಅಂತ ಒಂದೇ ಒಂದು ಸಬ್ಜೆಕ್ಟ್ ಅಂದರೆ ಅದು ಜ್ಯೋತಿಷ್ಯ ಮಾತ್ರವೇ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 3 ವಿಂಗಡಗಳಿದೆ. ಒಂದು ಖಂಡಿತ ಅವ್ರು ಅನ್ಕೊಂಡಿದ್ದಾಗತ್ತೆ, ಇನ್ನೊಂದು ಖಂಡಿತ ಅವ್ರು ಅನ್ಕೊಂಡಿದ್ದಾಗಲ್ಲ. ಎರಡಕ್ಕೂ ಏನು ಮಾಡೋದು ಅವಶ್ಯಕತೆ ಇಲ್ಲ. ಆಗತ್ತೆ ಅನ್ನೋದಕ್ಕೆ ಯಾವುದು ಪರಿಹಾರ ಬೇಡ, ಆಗಲ್ಲ ಅನ್ನೋದಕ್ಕೆ ಏನು ಪರಿಹಾರ ಮಾಡಿದ್ರೂ ಆಗಲ್ಲ. ಈ ಮಧ್ಯದಲ್ಲಿ ಕೂತಿರ್ತಕ್ಕಂಥದ್ದು ಇದೆಯಲ್ಲ, ಆಗಬಹುದು ಆಗಲ್ಲ, ಆಗ್ಬೋದು ಆಗಲ್ಲ, ಸ್ವಲ್ಪ ಟೈಮ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಆ ಗೊಂದಲದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜ್ಯೋತಿಷ್ಯದಲ್ಲಿ ನಂಬಿಕೆ ಅಪನಂಬಿಕೆ ಹೆಚ್ಚು. ಆಗದೇ ಇಲ್ಲ ಅನ್ನೋರು ಹೋಗೋದೇ ಇಲ್ಲ ಜ್ಯೋತಿಷ್ಯ ಹತ್ರ, ಆಗೋರಿಗೆ ಹೋಗೋದೇ ಬರೋದೂ ಇಲ್ಲ ಜ್ಯೋತಿಷ್ಯ ಹತ್ರ. ಈ ಮಧ್ಯದಲ್ಲಿರ್ತಕ್ಕಂಥವ್ರು ಇದು ಮುಂದೆ ಶಿಫ್ಟ್ ಆಗುತ್ತೆ. ಅಂದರೆ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿ ಅಂತ ಕಾನ್ಸೆಪ್ಟಲ್ಲಿ ಆಗುತ್ತೆ ಅನ್ನೋದೊಂದು ದಶಾದಲ್ಲಿ ತೋರಿಸುತ್ತೆ, ಆಗಲ್ಲ ಅನ್ನೋದು ದಶಾದಲ್ಲಿ ತೋರಿಸುತ್ತೆ, ಸ್ವಲ್ಪ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಅನ್ನೋದು ತೋರಿಸುತ್ತೆ. ಸೊ ಯಾವ ಒಂದು ಸಬ್ಜೆಕ್ಟ್ಗೆ ಶಿಫ್ಟ್ ಆಗುತ್ತೋ ದಶಾ, ಆ ಟೈಮಲ್ಲೇ ನಮಗೆ ಸಕ್ಸಸ್ ಆಗೋದು.